ಅವರು AWS ಸಾಹೇಬ್ರು ಬರೋ ಗಂಟ್ಲುವೆ ಡಿಸ್ಟ್ರಿಕ್ಟ್ ಆಫೀಸರು ತಾರಕ ಡಿಸ್ಟ್ರಿಕ್ಟ್ ಆಫೀಸರ್ ಬರೋ ಗಂಟ್ಲುವೆ ಯಾವುದೇ ಕಾರಣಕ್ಕೂ ಬಾಗಿಲು ತೆಗಿಯೋಕೆ ಬೇಡ, ಬಾಗಿಲು ಹಾಕಿಸ್ಬಿಡಿ ಸರ್. ಎಲ್ಲ ನಮ್ಮ ರೈತ ಮಿತ್ರರೇ, ಇವತ್ತು ನಾವು ಬ್ಯಾಂಕ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಬ್ಯಾಂಕ್ನ ಇವತ್ತು ಬಾಗಿಲು ಹಾಕಿಸಿರೋ ಉದ್ದೇಶ ಏನಂತಂದರೆ, ನಾವು ದಿನಾಂಕ 7/10/2024 ನಮ್ಮ ಸಾಲ ಇತ್ತು, ಇಲ್ಲಿ ಬೆಳೆ ಸಾಲ ತೊಗೊಂಡಿದ್ವಿ. 7/10/2023 ತೊಗೊಂಡಿದ್ದ 7/10/2024 ನಾವು ಸಾಲ ಕಟ್ಟಿದ್ದೀವಿ. ಕಟ್ಟು ಇದು ಹೆಚ್ಚು ಕಮ್ಮಿ 18 ತಿಂಗಳಾಯಿತು. 18 ತಿಂಗಳಿಂದನೂ ಯಾವುದೇ ಥರದ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ಇಲ್ಲಿವರೆಗೂ ಬರೀ ಒಂದಿನ ಒಂದು ವಾರ ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಡಿದ್ದು ಕೊಡ್ತೀವಿ, ಇಲ್ಲ 15 ದಿನ ಕೊಡ್ತೀವಿ ಅಂತಾರೆ. ನವೀನ್ ಕುಮಾರ್ ಅವ್ರಿಗೆ ಸೂಪರ್ವೈಸರ್ ಹತ್ರ ನವೀನ್ ಕುಮಾರ್ ಅವ್ರು ಫೋನ್ ಮಾಡಿದ್ರೆ, ನಾನು ಮದುವೆ ಇದ್ದೀನಿ, ನಾನು ದೇವಸ್ಥಾನ ಇದ್ದೀನಿ, ನಾನು ಫ್ಯಾಮಿಲಿ ಇದ್ದೀನಿ, 10 ನಿಮಿಷ ಬಿಡ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾರೆ ವಿನಃ ಬೇರೆ ಏನೂ ಮಾಡ್ತಾ ಇಲ್ಲ. ನಾವು ಕೊನೆಯದಾಗಿ ಮೊನ್ನೆ ಬಂದಾಗ ನಾವು ಒಂದು ಅಕ್ಷರ ಸೇರ್ಕೊಂಡು ಬಂದಿದ್ವಿ. ಮೊನ್ನೆ ಸೊಸೈಟಿ ಕೇಳೋದ ಅಂತ ಹೇಳ್ಬಿಟ್ಟು ರೂಪ ಅವರು ಮತ್ತು ಜಯಣ್ಣ ಅವರು ಇದ್ದರು. ಅವ್ರು ಫೋನ್ ಮಾಡಿಕೊಟ್ಟಾಗ ಅವ್ರು ನಮಗೆ 10ನೇ ತಾರೀಕಿಗೆ ಫೋನ್ ಮಾಡಿಕೊಟ್ಟೆ ಕೊಡ್ತೀವಿ, ತಪ್ಪು 12 ಕೊಡ್ತೀವಿ ಅಂತ ಹೇಳಿದರು. 10ಕ್ಕೂ ಬರಲಿಲ್ಲ, 12ಕ್ಕೂ ಬರಲಿಲ್ಲ. ಅವರು 12 ಸ್ವಿಚ್ ಆಫ್ ಮಾಡ್ಕೊಂಡು ಮನೇಲಿದ್ದರು. ನಾವು ಅಲ್ಲಿ ಹುಡುಕೊಂಡು ನಿನ್ನೆ ನಾವು ಹುಡುಗರು ಹೋಗಿದ್ವಿ. ಹುಡುಗರು ಕೂಡ ಅವರು ನಾವು ಮದುವೆಯಲ್ಲಿ ಇದೀವಿ, ಬರೋಕ್ಕಾಗಲ್ಲ, 10 ನಿಮಿಷ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಇದುವರೆಗಾಗಿ ಅವ್ರೇನೂ ಮಾಡಲಿಲ್ಲ. ಹಾಗಾಗಿ ನಾವು ಹೆಚ್ಚು ಕಮ್ಮಿ 200 ರಿಂದ 220 ಜನ ಇದ್ದೀವಿ. ನಮಗೆ 3,20,00,000 ರೂಪಾಯಿ ಸಾಲ ಬರಬೇಕು. ನಾವು ಎಲ್ಲರೂ ಕಟ್ಟಿದ್ದೀವಿ. ಕಟ್ಟಿದ್ದಕ್ಕೆ ನಾವು ಒಂದಾದ ರಸೀದಿಗಳಿದೆ, ಪೂರ್ತಿ ಎಲ್ಲರೂ ರಸೀದಿಗಳು ಒಂದಾದ ಅಂತ ಎಲ್ಲ ಇದೆ. 3,20,00,000 ರೂಪಾಯಿ ಬರಬೇಕು. ಅವ್ರು ಹೇಳ್ತಾರೆ 5 ಕೋಟಿ 10 ಲಕ್ಷ ರೂಪಾಯಿ ಮಿಸ್ಕಿದಾಗೈತೆ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಇಲ್ಲಿವರೆಗೂ ಅವರು ಆಡಳಿತದಲ್ಲಿ ಒಂದು ಆಡಿಟ್ ಅಂತೂ ಮಾಡಿಸಿಲ್ಲ. ಆಡಿಟ್ ಮಾಡಿಸಿ ಇಂಥವ್ರು ದುಡ್ಡು ತಿನ್ಕೊಂಡವ್ರೆ, ಇಂಥವ್ರು ಕಟ್ಟಬೇಕಂದ್ರೆ ಇನ್ನೂರು ಯಾರೂ ಹೇಳಿಲ್ಲ. ಹಾಗಾಗಿ ದಯವಿಟ್ಟು ಯಾರು ತಿನ್ಕೊಂಡವ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ನಾವು ದುಡ್ಡು ಕಟ್ಟಿರೋದಕ್ಕೆ ನಮ್ಗೆ ಲೋನ್ ಕೊಡಲಿ, ಇಲ್ಲಾಂದ್ರೆ ನಮ್ಗೆ ಕ್ಲಿಯರೆನ್ಸ್ ಕೊಡಲಿ. ನಾವು ಸೊಸೈಟಿ ಬಿಟ್ಟು ನಾವು ಬೇರೆ ಕಡೆ ಎಲ್ಲ ನಮ್ಮ ಜಮೀನು ಅಡ ಮಾಡ್ಬಿಟ್ಟು ಸಾಲ ತಗೋತೀವಿ. ನಾವೆಲ್ಲ ಕಷ್ಟದಲ್ಲಿರೋರೆ, ಚಿನ್ನ ಮಡಗಿರೋರೆ, ಎಲ್ಲ ಕೈ ಸಾಲ ಮಾಡಿರೋರೆ, ಎಲ್ಲ ಬಡ್ಡಿ ಕಟ್ಟೋಂಥವ್ರೆ ಎಲ್ಲ ಬಂದಿರೋದು ಇಲ್ಲಿ. ನಾವು ಕಾದು ಇಲ್ಲಿವರೆಗಾಗಿ 18 ತಿಂಗಳಿಂದ ಸುಸ್ತಾಗ್ಬಿಟ್ಟಿದ್ದೀವಿ. ಏನಾರು ನಮ್ಗೆ ಲೋನ್ ಕೊಡಲಿಲ್ಲ ಅಂತಂದರೆ ಸೊಸೈಟಿ ಮುಂದೆ ಪಾಲಿಟಾಲ್ ಬಳಿಕೊತೀವಿ, ಹಗ್ಗ ಹಾಕೋತೀವಿ, ಏನಾರು ಒಂದು ಮಾಡಿಕೊಂಡು ಸೂಚನೆ ಮಾಡಿ. ದಯವಿಟ್ಟು ನೀವು MD ಅವರಿಗೆ ಫೋನ್ ಮಾಡೋ ಹೇಳ್ತಿರೋ, ಯಾರು ಏನು ಮಾಡ್ತಿರೋ ಗೊತ್ತಿಲ್ಲ, ಮಾಡಿ ನಮ್ಗೆ ಲೋನ್ ಕೊಡಿಸ್ಬೇಕು ಅಂತ ಕೇಳ್ಕೊತೀವಿ. ನಾವು ಮಾಮೂಲಿ 25-30 ವರ್ಷದಿಂದ ಸೊಸೈಟಿಗೆ ದುಡ್ಡು ಕಟ್ಟೋದು. ಅವ್ರಿಗೆ ಕೇಳಿದ್ರೆ ನಮಗೆ ಬ್ಯಾಂಕ್ಗೆ ದುಡ್ಡು ಸೇರಿಲ್ಲ ಅಂತ ಅವ್ರು ಬ್ಯಾಂಕ್ ದುಡ್ಡು ಸೇರಿಲ್ಲ, ನಾವು ಮೇಡಮ್ ಹತ್ರ ಕಟ್ತಾ ಇದ್ದೋ, ಮೇಡಮ್ ಹತ್ರ ತಗೋತಾ ಇದ್ದೋ, ಅವರು ಇಲ್ಲಿಗೆ ತಂದು ಕೊಡ್ತಾ ಇದ್ರು. ಮೇಡಮ್ ಇಲ್ಲಿಗೆ ತಂದು ಕೊಡ್ತಾ ಇದ್ರು, ಇಲ್ಲೇ ಕಟ್ಟಿಸ್ಕೊಂಡು ಹೋಗ್ತಾ ಇದ್ರು. ಅದೇ ರೀತಿ ಕಟ್ಟಿದ್ದೀವಿ ನಾವೀಗ. ಅವ್ರಿಗೆ ಕೇಳಿದ್ರೆ MD ಅವ್ರಿಗೆ ಕೇಳಿದ್ರೆ ನಮ್ಮ ಬ್ಯಾಂಕಿಗೆ ದುಡ್ಡು ಹಣ ಸೇರಿಲ್ಲ ಅಂತಾರೆ. ಯಾರು ತಿನ್ಕೊಂಡು ಹೋಗೋರೆ ಅವ್ರನ್ನ ಹಿಡಿಬೇಕು ಇವರು. ಎಲ್ಲ ಪೂರ್ತಿ ಕಳ್ರೆ ಇದ್ರೊಳಗಿರೋರು. ನೋಡ್ಬೇಕು ನೀವು ಬಂದು ಇಲ್ಲಿ ಏನಾಗತ್ತೆ ಅಂತ ಪರಿಸ್ಥಿತಿ. ಯಾರು ನೋಡೋ ಹೊಸ ಮಾರ್ಕ್ ಕಟ್ಟವನೆ, ಯಾರು ನೋಡೋ ಎತ್ಕೊಂಡು ಮಾರ್ಕ್ ಕಟ್ಟವನೆ, ಕೈ ಸಾಲ ಮಾಡೋನೆ, ಅದು ನೋಡೋ ಇದು ಮಾಡೋನೆ. ರೈತರಿಗೆ 2 ವರ್ಷದಿಂದ ಈ ತರ ಗೋಳು ಹಾಕೋತಾವ್ರೆ. ನಾವು MLA ಅವ್ರಿಗೂ ಒಂದು ಲೆಟರ್ ಕೊಟ್ಟಿದ್ದೀವಿ, MLA ಅವ್ರಿಗೂ ಒಂದು ಲೆಟರ್ ಕೊಟ್ಟಿದ್ದೀವಿ. ಅವ್ರಿಗೂ ಬಂದಿಲ್ಲ, ಯಾರೂ ಬಂದು ನೋಡ್ತಾ ಇಲ್ಲ ನಮ್ಗೆ. ಅದು ತಿನ್ಕೊಂಡು ಹೋಗಿ ಆ ಮೇಡಮು ಮಂಚದ ಮೇಲೆ ಕೂತವ್ರೆ, ಅವ್ರಿಗೂ ಹಿಡ್ಕೊಬತ್ತಾ ಇಲ್ಲ. ಏನ್ ಮಾಡೋದು ಈಗ? ಮೇಡಮ್ ಕಟ್ಟಬೇಕಾಯ್ತು, ಮೇಡಮ್ ಕಟ್ಟಿದ್ದೀವಿ ದುಡ್ಡ. ಈಗ ನಾವು ಬಾಗ್ಲು ಹಾಕಿದ್ದೀವಿ, ಹಣ ಕಟ್ಟಿದ್ದೀವಿ, ಮೇಡಮ್ ಕೈಲಿ ಕಟ್ಟಿದ್ದೀವಿ. 2024ರಲ್ಲಿ ನಾವು ಹಣ ಕಟ್ಟಿದ್ದೀವಿ. ನಾವು ಹಣ ಕಟ್ಟಿಸ್ಕೊಂಡು ನಮಗೆ ಇವತ್ತಾಯ್ತಿದೆ ನಾಳೆ ಆಯ್ತಿದೆ ಅಂತ ಅಂದ್ಬಿಟ್ಟು ಬರೀ ಸುಳ್ಳು ಅಪರಾಧವನ್ನು ಹೇಳಿ ನಮಗೆ ಏನು ನಮಗೆ ಲೋನ್ ಅಂತೂ ಮಾಡಿಕೊಟ್ಟಿಲ್ಲ. 18 ತಿಂಗಳಾಯ್ತು. ಕಟ್ಟಿದ್ದೀರಿ 90,000 ಕಟ್ಟಿವಿ. ನಮ್ಮ ಮಗಳು ಮಾಡ್ಬೇಕಂದ ನಮ್ಮ ಮಗಳು ಕಟ್ಟಿರೋದು ಬೇರೆ ತರಿಸ್ಕೊಂಡು ನಮಗೆ ಇಷ್ಟು ಕಷ್ಟ ಕೊಡ್ತಾವ್ರೆ. ನಮಗೆ ಗೊತ್ತಿಲ್ಲ, ಗುರಿಯಿಲ್ಲ. ನಮಗೆ ಈಸ ಕೊಟ್ಟಿರ ಇಲ್ಲ, ನಮಗೆ ತಂದು ಕುಡಿಯೋದ ಇಲ್ಲ, ಕೊಟ್ಟಿರ ಯಾರು ನೀವು ಹೇಳಿ. ನಾವು ಭಾಳ ಕಷ್ಟ ದುಡ್ಡ ತಿನ್ಕೊಂಡು ಹಿಂಗೆಲ್ಲ ಮಾಡಿ ಸೊಸೈಟಿ ನಡೆಸ್ಬೇಕಾ? ಹಿಂಗಿರೋದಕ್ಕಿಂತ ಪಾಳ್ಗಿದ ಚೆನ್ನಾಗಿರ್ತದಪ್ಪ ಸೊಸೈಟಿ. ಸೊಸೈಟಿ ಬಂದರೆ ಲಾಭದಲ್ಲಾರ ಕೊಡ್ಬೋದು ಅಂತಲ್ಲ ಇವರು. ಅದು ಮಾಡ್ತಾ ಇಲ್ವಲ್ಲ ಇವರು. ಯಾಕೆ ಅಧಿಕಾರಿಗಳು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಮೇಲಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಇಲ್ಲಾಗಂತ ಅನ್ಯಾಯನ ತಡೆಗಟ್ಟಿ ರೈತರಿಗೆ ಸಾಲ ಕೊಡಿಸುವಂತ ಕೆಲಸ ಮಾಡಬೇಕು. ದಯವಿಟ್ಟು ಅಲ್ಲಿವರೆಗೂ ನಾವು ಸೊಸೈಟಿ ಬಾಗ್ಲ ತೆಗೆ ಕೊಡೋದಿಲ್ಲ.
1 ವರ್ಷದ ಮೇಲೆ 14 ತಿಂಗಳಾಗದೆ ದುಡ್ಡು ಕಟ್ಟಿ ಯಾರು ನಮಗೆ ಸ್ಪಂದಿಸ್ತಾನೆಯ ರಸೀತಿಗಳೆಲ್ಲವೇ ಬಂದಾಗೆಲ್ಲ ರೂಪ ಮೇಡಮು ಆಯಿತು, ನಾಳೆ ಆಯಿತು, ನಾಡ್ದಾಯ್ತು ಅನ್ನೋದು, ನವೀನ್ ಕುಮಾರ್ ಮಾಡಿದೆ ನೇನು ಮಾಡಿಕೊಟ್ಬಿಟ್ಟು ಕೊಡ್ರಿ ಅನ್ನೋದು. ಆಮೇಲೆ ಇವರು ಕೃಷ್ಣ ಕುಮಾರ್ ಅವ್ರು ಕೇಳಿದ್ವಿ ಆಯಿತು ಎಲ್ಲ ಆಗೋಗದೆ ಇನ್ನೊಂದು ವಾರದೊಳಗೆ ಕೊಟ್ಬಿಡ್ತೀವಿ ಅನ್ನೋದು. ಹೋದಾಗ ನಾನು ಕುತ್ತಿ ಮ್ಯಾನೇಜರ್ ಹತ್ರ ಹೋದಾಗ ನಿಮ್ಮ ರಿಕಾರ್ಡೇ ಬಂದಿಲ್ಲ, ಲೋನ್ ಯಾವ ಕೊಡೋಣ ಅಂತ ಹುಣಸೂರು ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು. ಹೇಳಾದ್ಮೇಲೆ ಕೃಷ್ಣ ಕುಮಾರ್ಗೆ ಮಾಡೋದಕ್ಕೆ ಗೌಡ್ರೆ 4 ದಿವಸ ಟೈಮ್ ಕೊಡಿ ಅಂದ್ಬಿಟ್ಟು ಆಫೀಸ್ ಒಳಗೆ ಕರ್ದು ಹೇಳಿ ಕಳಿಸಿದ್ರು. ಇದುವರೆಗೂ ಕೊಟ್ಟಿಲ್ಲ. ನಾನು ಖಂಡಿತವಾಗ್ಲೂ ಯಾರು ಇಲ್ಲಿ ಅಲ್ಲಳ್ಳಿ ಮೂಡ್ಲಿಗೌಡ ಚಂದ್ರೇಗೌಡ ಅವನು ಸಾಲ ಕಟ್ಟಾದ್ಮೇಲೆ ತೀರೋದ ಲೋನ್ ಕೊಡದೆ ಇರೋದಕ್ಕೆ. ಆಮೇಲೆ ಅನುಗುಡೋರೆ 20 ಜನ ತೀರೋದವ್ರೆ, ಕೃಷ್ಣೇಗೌಡ ಹಿಡ್ಗುಡ್ಲು ಅವ್ರು ತೀರೋದವ್ರೆ. ಅವರು ಸಾಲ ಕೊಡ್ಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹೊತ್ತು ಕೊಟ್ಟಾದ್ಮೇಲಲ್ಲ. ಇದು ಖಂಡಿತವಾಗಿ ಇವರಿಗೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ. ಮಾಮೂಲಿ ಸೊಸೈಟಿ ಇಲ್ಲಿ ಬಂದಿರೋರೆಲ್ಲರೂ ಸಹ ಸಾಲ ತಗೊಂಡು ಅದನ್ನು ತೀರಿಸಿ ಆಗಲೇ 18 ತಿಂಗಳಾಗಿದೆ. ಇಷ್ಟು ದಿವಸ ಆದ್ರೂ ಸಹ ನಮಗೆ ವಾಯ್ದೆಗಳನ್ನ ಹೇಳ್ತಾ ಇದ್ದಾರೆ ಹೊರತು ನಮಗೆ ಲೋನ್ಗಳಂತೂ ಕೊಡ್ತಾ ಇಲ್ಲ. ಇವರು ಯಾರಾದರೂ ಇದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಅವ್ರಿಗೂ ಶಿಕ್ಷೆಯನ್ನು ಕೊಡ್ತಾ ಇಲ್ಲ, ಅವ್ರಿಗೆ ಅದಕ್ಕೆ ಬೇಕಾದಂಥ ಕಂಪ್ಲೇಂಟು ಸಹ ಮಾಡ್ತಾ ಇಲ್ಲ. ಹಾಗಾಗಿ ಮತ್ತು ಇದರಲ್ಲಿ ಈಗಾಗಲೇ 4 ಜನ ಫಲಾನುಭವಿಗಳು ಸಾಲ ಮರುಪಾವತಿ ಮಾಡಿರೋಂಥವ್ರು 4 ಜನ ತೀರೋಗಿದ್ದಾರೆ. ಇದು ನಾವು ಇನ್ನೆಷ್ಟು ಜನ ತೀರೋಗಬೇಕು? ಇದಕ್ಕೆ ಇನ್ನು ಎಷ್ಟು ದಿವಸ ಬೇಕು? ಇದು ಅಲ್ಪಾವಧಿ ಸಾಲ ಕೊಟ್ಟಿರೋದು, ಅಲ್ಪಾವಧಿ ಸಾಲಗಳನ್ನ ನಾವು ತೀರಿಸಿದ್ದೀವಿ. ಅದು ನಮಗೆ ಪುನಃ ಸಾಲನ ಕೊಡಬೇಕು ಅಥವಾ ನಮಗೆ NOC ಕೊಟ್ಟು ನಮ್ಮ ರೆಕಾರ್ಡ್ಗಳನ್ನ ವಾಪಸ್ ಕೊಟ್ಟರೆ ನಾವು ಬೇರೆ ಎಲ್ಲಾದ್ರೂ ಬ್ಯಾಂಕ್ಗಳಿದ್ದಾವೆ. ನಮ್ಮ ಇವಾಗ ಹಂಗೂಡಲ್ಲೇ ಇವಾಗ 3 ಬ್ಯಾಂಕ್ ಇದೆ. ನಾವೆಲ್ಲರೂ ಹೋಗಿ ಸಾಲಗಳು ತೊಗೊಂಡು ನಾವು ಜೀವನ ಮಾಡ್ತೀವಿ. ದಯವಿಟ್ಟು ನಮಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಏನಣ್ಣ ಇದು ಕತೆ? ಅಕ್ಕಿ ಅನ್ಲಾಡ್ ಮಾಡಕ್ ಬಿಡ್ತೀರಾ ಇಲ್ವಾ? ಅಕ್ಕಿಯ ಇಲ್ಲ 18 ತಿಂಗಳಾಗೋಯ್ತು, 3.5 ಕೋಟಿ ರೂಪಾಯಿ 1 ವರ್ಷ ಆಗೋಯ್ತು. ಸ್ಟ್ರೈಕ್ ಮಾಡ್ತಾರಂತೆ ದುಡ್ಡು ಬಂದಿಲ್ಲ ಅಂದ್ಬಿಟ್ಟು ನಾ ಬೇರೆ ಅಕ್ಕಿ ತಂದ್ಬಿಟ್ಟಿದ್ದೀನಿ.